ಎಲ್ರಿಗೂ ನಮಸ್ಕಾರ. ಶ್ರೀ ಅವ್ರದ್ದು ನಮ್ಮದು ಅನುಭವ ಸಂಬಂಧ. ಬಹುಶಃ ಅವ್ರು ಮಾಡಿರೋ ಒಂದು 7 ಸಿನಿಮಾದಲ್ಲಿ 6 ಸಿನಿಮಾ ಅವ್ರ ಜೊತೆಲಿ ಇದ್ದೀನಿ. ಶ್ರೀಯವ್ರ ಬಗ್ಗೆ ಎಲ್ಲರೂ ತುಂಬ ಹೇಳಿಬಿಟ್ಟಿದ್ದಾರೆ. ಮತ್ತೆ ಮತ್ತೆ ಹೊಗಳಿದ್ರೆ ಅದು ಆಭಾಸ ಆಗುತ್ತೆ. ಒಳ್ಳೆ ವ್ಯಕ್ತಿತ್ವ ಇರೋದಕ್ಕೆ ಇಷ್ಟು ವರ್ಷ ಅವ್ರು ನಡ್ಕೊಂಡು ಬಂದಿದ್ದಾರೆ. ಅನುಭವ ಟೀಸಲ್ಲಿ ಕಾಣಿಸುತ್ತೆ ಸರ್. ಅಂದರೆ ಅನುಭವಕ್ಕಿಂತ ದೊಡ್ಡ ವಿದ್ಯೆ ಇಲ್ಲ. ಅದು ಮಾಗ್ತಾ ಅವರು ಭಾಳ ಪರಿಪಕ್ವವಾಗಿದ್ದಾರೆ. ಆದರೆ ನಾನು ಒಬ್ಬ ನಟನಾಗಿ ಅವ್ರನ್ನ ಹೇಗೆ ಹೇಳ್ಬೋದು ಅಂದರೆ ಸರ್, ಒಬ್ಬ ನಟನ ಜೊತೆ ಒಬ್ಬ ನಿರ್ದೇಶಕ ಹೇಗಿರ್ತಾರೆ ಅಂತ, ಅಂದರೆ ಒಂದು ತಾಯಿ ಮಗು ಸಂಬಂಧ, ಒಬ್ಬ ಪ್ರೇಮಿಯ ಸಂಬಂಧ, ಒಬ್ಬ ಗಂಡ ಹೆಂಡತಿಯ ಸಂಬಂಧ, ಅದೆಲ್ಲ ಮಿಕ್ಸ್ಚರ್ ಆಫ್ ಇದಿರ್ತದೆ ಶ್ರೀಯದ್ರ. ನನಗೂ ಅವ್ರಿಗೂ ತುಂಬ ಒಳ್ಳೆ ಕೋಆರ್ಡಿನೇಷನ್ ಇದೆ. ಆಮೇಲೆ ಅವರು ಎಲ್ಲ ನಟರನ್ನು ತುಂಬ ಪ್ರೀತಿಸ್ತಾರೆ, ಸ್ಕ್ರಿಪ್ಟನ್ನು ತುಂಬ ಪ್ರೀತಿಸ್ತಾರೆ. ಆವಾಗ ನಾವು ಅದನ್ನು ತುಂಬ ಪ್ರೀತಿಸ್ತೀವಿ ಸರ್. ಸ್ಕ್ರಿಪ್ಟನ್ನು ಅರ್ಥ ಮಾಡಿಸ್ತಾರೆ ಮತ್ತು ಲಿಬರ್ಟಿ ಕೊಡ್ತಾರೆ. ಏನು ಮಾಡ್ಬೋದು ಸರ್ ಅಂತ ಕೇಳ್ತಾರೆ. ಈಗೋ ಇಲ್ಲ, ನಾನು ಹೇಳಿದ್ದೇ ಮಾಡಬೇಕು ಅಂತಿಲ್ಲ. ನಾವು ಮಾಡಿದ ತಪ್ಪಾದರೆ ಅದನ್ನು ಮತ್ತೆ ತಿಂತಾರೆ. ಶ್ರೀ ವ್ಯಕ್ತಿತ್ವದ ಬಗ್ಗೆ ಆಗಲೇ ಎಲ್ಲರೂ ಮಾತಾಡಿದ್ದಾರೆ. ಇನ್ನೂ ಮುಂದೆ ಪ್ರೆಸ್ ಮೀಟಲ್ಲಿ ಮಾತಾಡೋದು ತುಂಬ ಇದೆ. ಹಾಗಾಗಿ ಇದೊಂದೇ ಪ್ರೆಸ್ ಮೀಟಲ್ಲಿ ಮಾತು ಮುಗಿಸೋದು ಬೇಡ. ಶ್ರೀ ಅವರು ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಅತ್ಯುತ್ತಮವಾದ ನಿರ್ದೇಶಕ, ಒಬ್ಬ ಒಳ್ಳೆ ಮನುಷ್ಯ. ಸಾಕಷ್ಟು ಒಳ್ಳೊಳ್ಳೆ ಚಿತ್ರಗಳನ್ನ ಕೊಡ್ತಾರೆ. ಈಗಾಗಲೇ ಅವ್ರು ಏನೋ ಬೇರೆ ಮಾಡ್ತಿರ್ಬೇಕಾಗಿತ್ತು. ನಮ್ಮ ಇಂಡಸ್ಟ್ರಿ ದುರಂತಗಳಲ್ಲಿ ಇದು ಒಂದು ಅಂತ ನಾನು ಭಾವಿಸ್ತೀನಿ. ಇನ್ನು ಮುಂದೆ ಎಲ್ಲ ಒಳ್ಳೇದಾಗಲಿ. ನಿಮ್ಮೆಲ್ಲರ ಹರಕೆ ಆಶೀರ್ವಾದ ನಮ್ಮ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು ಅಶ್ವಥ್ ಸರ್. ಸಾರಿ ಸರ್, ನಮ್ಮ ನಮ್ಮ ನಿರ್ಮಾಪಕರಿಗೆ, ಚಿನ್ನಯ್ಯ ಮಾಸ್ಟರ್ಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಮತ್ತು ಇಡೀ ನನ್ನ ಕೋ ಆರ್ಟಿಸ್ಟ್ಗೆ, ಹೀರೋಗಳಿಗೆ, ಹೀರೋಯಿನ್ಗೆ ಎಲ್ರಿಗೂ ಒಳ್ಳೇದಾಗಲಿ. ನಮ್ಮ ತಂಡನ ಹಾರೈಸಿ. ಥ್ಯಾಂಕ್ ಯು ಅಶ್ವಥ್ ಸರ್. ಯೋಗೇಶ್ ಅವ್ರು ಏನು ಮಾತನಾಡ್ತೀರಿ ಶಬರಿ ಟೀಸರ್ ಬಗ್ಗೆ? ಎಲ್ಲರಿಗೂ ನಮಸ್ಕಾರ. ಮೀಡಿಯಾ ಹಾಗೂ ಪತ್ರಕರ್ತ ಸ್ನೇಹಿತರಿಗೂ ನಿಮಗೂ ನಮಸ್ಕಾರ. ನಮ್ಮ ನರಸಿಂಹಮೂರ್ತಿ ಸರ್ ಅವರು ಬಂದಿದ್ದಾರೆ, ಪ್ರವೀಣ್ ಸರ್ ಮತ್ತು ನಮ್ಮ ವೇಲು ಸರ್ ಬಂದು ಹೋದರು. ತುಂಬ ಖುಷಿ ಆಯ್ತು ಸರ್ ನಿಮ್ಮ ಸಪೋರ್ಟು ನಮ್ಮ ಶಬರಿ ಟೀಮ್ಗೆ. ಒಂದು ಕರೆಯಲ್ಲಿ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ. ಮೊದಲನೇದಾಗಿ ನಾನು ನಮ್ಮ ಡೈರೆಕ್ಟರ್, ನಾನು ಅಣ್ಣ ಅಂತ ಕರಿತೀನಿ, ನಮ್ಮ ಹೊರಟ ಶ್ರೀಭಯ್ ಅವ್ರನ್ನ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಗ್ಯಾಪ್ ಆಗಿತ್ತು. 2010 ಕೆಂಪೇಗೌಡ ಮಾಡಿದಾದ್ಮೇಲೆ ತುಂಬ ಲಾಂಗ್ ಗ್ಯಾಪ್ ಇತ್ತು. ಸೊ ಅದಾದ ನಂತರ ಇಲ್ಲ ಯೋಗೇಶ್ ನೀನು ಮಾಡಲೇಬೇಕು ಅಂತ ತಿರ್ಗಾ ಈ ಸಿನಿಮಾದಲ್ಲಿ ನನಗೊಂದು ಒಳ್ಳೆ ಆಪರ್ಚುನಿಟಿನ ಕೊಟ್ಟು ಒಂದೊಳ್ಳೆ ಖಡಕ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ನ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಮತ್ತು ನನ್ನ ಗೆಳೆಯ ಸಮರ್ಥ, ಒಳ್ಳೆ ಒಂದಷ್ಟು ನಾನು ಸೀನ್ಸ್ನ ನೋಡಿದ್ದೀನಿ. ಹೊಸಬ ಅಂತ ಹೇಳೋದಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ನಟನೆ ಮಾಡಿದ್ದಾರೆ. ಮತ್ತು ಕೃತಿಕಾ ಅವರು, ನಿಮ್ಮದು ಈ ಕಾಮಿಡಿ ವಿಡಿಯೋಸ್ನೆಲ್ಲ ನೋಡಿದ್ದೀನಿ, ಬಟ್ ನಿಮ್ಮ ಸೀನ್ಸ್ ನೋಡಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು ನನಗೆ. ಮತ್ತು ನಮ್ಮ ಧನ್ವಿ ಅವರು, ಅವ್ರದ್ದು ಅಷ್ಟೇ ಎಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಬಂದಿದೆ. ತುಂಬ ಖುಷಿ ಆಯಿತು. ಒಂದೇ ಪ್ರೌಡ್ ಫೀಲ್ನೆಸ್ ಇದೆ. ನಮ್ಮ ಹೊರಟ ಶ್ರೀಭಯ್ ಅವ್ರ ಕಡೆಯಿಂದ ನಮ್ಗೆ ಇದೊಂದು ಚಾನ್ಸ್ ಸಿಕ್ಕಿರೋದ್ರಿಂದ ಪ್ರೂವ್ ಮಾಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಪ್ಲಸ್ ನಮ್ಮ ಪ್ರೊಡ್ಯೂಸರ್ಸು ರಮೇಶ್ ಸರ್ ಅವರಾಗಿರ್ಬೋದು, ಬದ್ರಿ ಸರ್ ಅವರಾಗಿರ್ಬೋದು, ಪ್ಲಸ್ ವಿಷ್ಣು ಸರ್ ಅವರು. ಸರ್ ನಿಮ್ಮಿಂದ ಇವತ್ತು ನಾವೆಲ್ಲ ಈ ಸ್ಟೇಜಲ್ಲಿ ನಿಂತಿದ್ದೀವಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಪ್ಲಸ್ಸು ನಮ್ಮ ಬ್ರದರ್ ಅಶ್ವಥ್ ಸರ್, ನನ್ನ ಒಂದು ಫಸ್ಟ್ ಫಿಲಮಲ್ಲೂ ಜೊತೆಗೆ ಒಂದು ಒಡನಾಟ, ಇವತ್ತವರೆಗೂ ತಿರ್ಗಾ ಅದೇ ಸೆಕೆಂಡ್ ಒಂದು ಫಿಲಮಲ್ಲಿ ಇಬ್ಬರು ಜೊತೆಗೆ ನಟಿಸಿದ್ದೀವಿ. ಅವರು ಒಂದು ಗೈಡ್ಲೈನ್ಸು ತುಂಬ ಇತ್ತು ನಮಗೆ. ಅವ್ರ ಹತ್ರದಿಂದ ತುಂಬ ಕಲಿಯೋದಿದೆ. ಥ್ಯಾಂಕ್ಸ್ ಅ ಲಾಟ್ ಸರ್. ಇಲ್ಲ, ನಿಮ್ಮ ಎಲ್ಲ ದೊಡ್ಡವ್ರ ಗೈಡ್ಲೈನ್ಸಿಂದನೇ ನಾವು ಬೆಳೆಯೋದಕ್ಕೆ ಒಂದು ಚಾನ್ಸು. ಪ್ಲಸ್ ಸಿನಿಮಾ ಅತಿ ಶೀಘ್ರದಲ್ಲಿ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಥ್ಯಾಂಕ್ಸ್ ಅ ಲಾಟ್ ಸರ್. ಥ್ಯಾಂಕ್ ಯು ಯೋಗೇಶ್ ಅವರೇ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಅಶ್ವಥ್ ಸರ್. ಧನ್ಯವಾದಗಳು ತಮಗೂ ಕೂಡ.